ಮನು ಸಂವಿತ್ ಯೂಟ್ಯೂಬ್ ಚಾನೆಲ್ಗೆ ಆಧಾರದ ಸ್ವಾಗತ. ಇಂದು ನಾವು 6ನೇ ತರಗತಿಯ ಕನ್ನಡ ಮಾಧ್ಯಮ ವಿಜ್ಞಾನದ LBA ಆಧಾರಿತ ಪ್ರಶ್ನೋತ್ತರಗಳನ್ನು ಕುರಿತು ನೋಡೋಣ. ಇಂದು ನಾವು ಅದಕ್ಕಿಂತ ಮುಂಚೆ ನೀವು ಇಲ್ಲಿವರೆಗೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕನ್ನು ಕೊಡಿ. ಈಗ ನಾವು ಅಧ್ಯಾಯ 4 ಕಾಂತಗಳ ಅನ್ವೇಷಣೆ ಈ ಪಾಠದ ಪ್ರಶ್ನೆಗಳನ್ನು ನೋಡೋಣ. ವಿದ್ಯಾರ್ಥಿಗಳೇ, ಈ ಪ್ರಶ್ನೆಗಳನ್ನು ಸರಿಯಾಗಿ ನೀವು ಬರೆದುಕೊಳ್ಳುತ್ತಾ ಹೋಗಿ. ಈ ಪ್ರಶ್ನೆಗಳು ಯಾಕಂದರೆ 6ನೇ ತರಗತಿಗೆ ಪುಸ್ತಕದ ಹಿಂದೆ ಅಭ್ಯಾಸದಲ್ಲಿ ಪ್ರಶ್ನೆಗಳನ್ನು ಕಡಿಮೆ ಕೊಟ್ಟಿರುತ್ತಾರೆ. ಆದ ಕಾರಣ ನೀವು ಇದೇ ಪ್ರಶ್ನೆಗಳನ್ನು ರೆಫರ್ ಮಾಡಬೇಕಾಗುತ್ತೆ. ಈ ಪ್ರಶ್ನೆಗಳನ್ನು ನೀವು ಬರೆದುಕೊಂಡ್ರೆ ಪರೀಕ್ಷೆಗೆ ಬರುವ ಪ್ರಶ್ನೆಗಳೆಲ್ಲವೂ ಇದರಲ್ಲಿವೆ. ಈ ಪ್ರಶ್ನೆ ಪತ್ರಿಕೆ, ಈ ಕ್ವಶನ್ ಬ್ಯಾಂಕ್ ಇದೆಯಲ್ಲ, ಇದರಲ್ಲಿನ ಎಲ್ಲ ಪ್ರಶ್ನೆಗಳು ನಿಮಗೆ ಪರೀಕ್ಷೆಗಳಿಗೆ ಬರುತ್ತೆ. ಈಗ SA2 ಎಕ್ಸಾಮು ಇನ್ನೇನು ಹತ್ತಿರದಲ್ಲೇ ಇದೆ. ಆ SA2 ಎಕ್ಸಾಮ್ಗೆ ಈ ಪ್ರಶ್ನೆಗಳಲ್ಲಿನ ಈ LBA ಪ್ರಶ್ನೆಗಳಲ್ಲಿನ ಉತ್ತರಗಳು ಹಾಗೂ ಪ್ರಶ್ನೆಗಳು ಇವೇ ಬರುತ್ತವೆ. ವಿವಿಧ ಪ್ರಶ್ನೆಗಳನ್ನು ಕೇಳ್ತಾರೆ. 4 ಅಂಕದ ಪ್ರಶ್ನೆಗಳು. ಇಲ್ಲಿ ನೋಡಿ, ಕಾಂತಗಳ ಅನ್ವೇಷಣೆಯ ಉತ್ತರಗಳು, ಕೀ ಉತ್ತರಗಳು. ವಿದ್ಯಾರ್ಥಿಗಳೇ, ಆ ಪ್ರಶ್ನೆಗಳನ್ನ ನೀವು ಬರೆದುಕೊಂಡಿದ್ದ ಅಂತಂದ್ರೆ ಅದಕ್ಕೆ ನೀವು ಈ ಉತ್ತರಗಳನ್ನು ಏನು ಮಾಡಿರಿ, ಟಿಕ್ ಹಾಕೋರಿ ಮತ್ತು ಅದರ ತೆಳಗೆ ಬರೆದುಕೋರಿ ಉತ್ತರಗಳನ್ನು. ನೋಡಿ, ಇವು ಮೊದಲನೇದ್ದು ಬಹು ಆಯ್ಕೆಯ ಸರಿ ತಪ್ಪು ಪ್ರಶ್ನೆಗಳು, ಹಾಗೆ ಹೊಂದಿಸಿ ಬರೀರಿ ಪ್ರಶ್ನೆಗಳು ಅದಾವ. ಹಾಗೆ 2 ವಾಕ್ಯದ 2-3 ವಾಕ್ಯದ ಪ್ರಶ್ನೆಗಳು, ಅಂದರೆ 2 ಅಂಕದ ಪ್ರಶ್ನೆಗಳು. ನೋಡ್ಕೊಳ್ಳಿ, ಸರಿಯಾಗಿ ನೀವು ಅದನ್ನು ಬರೆದುಕೊಳ್ಳಿ. ನಿಮಗೆ ಯಾವ ಪ್ರಶ್ನೆಗೆ ಉತ್ತರ ಬೇಕೋ ಆ ಪ್ರಶ್ನೆಗಳನ್ನು ಬರೆದುಕೊಳ್ಳಿ. ಇನ್ನು 3-4 ವಾಕ್ಯದ ಉತ್ತರಗಳು ನೋಡಿರಿ. ಕಾಂತಗಳಲ್ಲಿನ ವಿಧಗಳದಾವ. ದಂಡಕಾಂತ, ಕುದುರೆ ಲಾಳಾಕಾರದ ಕಾಂತ. ನೋಡ್ಕೊಳ್ಳಿ, 27ನೇ ಪ್ರಶ್ನೆ. ದಂಡಕಾಂತ, ಕುದುರೆ ಲಾಳಾಕಾರದ ಕಾಂತ, ಸ್ತಂಭಕಾಂತ ಹಾಗೂ ಗೋಳಕಾಂತ. ಈ ವಿವಿಧ ರೀತಿಯ ಕಾಂತಗಳನ್ನು ವಿವಿಧ ರೀತಿಯಲ್ಲಿ ಬಳಸ್ತಾರೆ. ಸರಿ, ಈಗ 4ನೇ ಅಧ್ಯಾಯ ಮುಗೀತು. ಇನ್ನು 5ನೇ ಅಧ್ಯಾಯಕ್ಕೆ ಹೋಗೋಣ. ಉದ್ದದ ಅಳತೆ ಮತ್ತು ಚಲನೆ. ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂಥ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ತುಂಬಿರಿ. ಅಂದರೆ ಮೊದಲು ಇಲ್ಲಿ ಬಿಟ್ಟ ಸ್ಥಳಗಳನ್ನು ಕೊಟ್ಟಾರ. ಆ ಬಿಟ್ಟ ಸ್ಥಳಗಳನ್ನು ಸರಿಯಾಗಿ ಬರೆದುಕೊಂಡು ಅದರ ಕೀ ಉತ್ತರ ಇದ್ದಲ್ಲಿ ಕೀ ಉತ್ತರಗಳನ್ನು ನೋಡಿಕೊಂಡು ಆ ಬಿಟ್ಟ ಸ್ಥಳಗಳನ್ನು ನೀವೇನು ಮಾಡಿರಿ, ಫಿಲ್ ಮಾಡಿಕೊಡ್ರಿ. ನೋಡಿ, ಇವೆಲ್ಲ ಬಿಟ್ಟ ಸ್ಥಳಗಳು. ಇನ್ನು ಬಹು ಆಯ್ಕೆಯ ಪ್ರಶ್ನೆಗಳು. ವಿದ್ಯಾರ್ಥಿಗಳೇ, ಈ ಕೆಳಗೆ ಬಹು ಆಯ್ಕೆಯ ಪ್ರಶ್ನೆಗಳನ್ನ ಕೊಟ್ಟಾರ. ಸುಮಾರು 20 ಬಿಟ್ಟ ಸ್ಥಳ. ಆ ನಂತರ ಬಹು ಆಯ್ಕೆಯ ಪ್ರಶ್ನೆಗಳದಾವ. ಅವುಗಳ ಆಯ್ಕೆಗಳನ್ನು ಕೆಳಗೆ ಕೊಟ್ಟಿರ್ತಾರೆ. ನೀವು ಪುಸ್ತಕವನ್ನು ಓದಿಕೊಂಡ ನಂತರ ನೇರವಾಗಿಯೂ ಆ ಬಹು ಆಯ್ಕೆಯ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಕಂಡುಕೋಬೋದು. ಅಕಸ್ಮಾತ್ ನಿಮಗೆ ಉತ್ತರಗಳನ್ನು ಹುಡುಕೋದು ಕಷ್ಟ ಆದರೆ ನೀವೇನು ಮಾಡ್ಬೋದು, ಇದರ ಉತ್ತರಕ್ಕೆ ಏನು ನೋಡ್ಕೋಬೇಕು ನೋಡಿ. 31ನೇ ಪ್ರಶ್ನೆಯಿಂದ ಏನದವ, ಹೊಂದಿಸಿ ಬರೀರಿ. ಅಂದರೆ ಈ 5ನೇ ಅಧ್ಯಾಯದ ಮೇಲೆ ಬರುವಂಥ ಯಾವ್ಯಾವ ರೀತಿಯ ಹೊಂದಿಸಿ ಬರೀರಿ ಬರಬಹುದು ಅನ್ನೋದನ್ನು 4 ರೂಪದಲ್ಲಿ ಇವುಗಳನ್ನು ಕೊಟ್ಟಿದ್ದಾರೆ. 32ನೇದು ಹೊಂದಿಸಿ ಬರೀರಿ ಇದೆ, 33 ಹೊಂದಿಸಿ ಬರೀರಿ ಇದೆ, ಹಾಗೆ 34 ಒಂದು ಬ್ಯಾಚೆ ಹೊಂದಿಸಿ ಬರೀರಿ ಇದೆ. ಇವುಗಳಲ್ಲಿನ ಯಾವುದಾದ್ರು ಹಿಂದೆ ಮುಂದೆ ಮಾಡಿ ಕೊಟ್ಟಿರ್ತಾರೆ. ನಾವು ಒಂದು ವಾಕ್ಯದಲ್ಲಿ ಉತ್ತರಿಸಿರಿ, ಅಂದರೆ 2 ಅಂಕದ ಪ್ರಶ್ನೆಗಳು. ವಿದ್ಯಾರ್ಥಿಗಳೇ, 2 ಅಂಕದ ಪ್ರಶ್ನೆಗಳನ್ನು ನೋಡ್ಕೊಳ್ಳಿ. ಹಾಗೆ ಇನ್ನು ಮುಂದೆ ಬರೀ ಸರಿ ತಪ್ಪು. 2 ಅಂಕದ ಪ್ರಶ್ನೆಗಳಾಗಿಂದ ಏನು ಬರ್ತಾವ, ಸರಿ ತಪ್ಪುಗಳು ಬರ್ತಾವ. ಸರಿ ತಪ್ಪು ಅವುಗಳನ್ನ ಸರಿಯಾಗಿ ನೋಡ್ಕೊಳ್ಳಿ. ಸರಿ ತಪ್ಪು. ಇನ್ನು ಈ ಕೆಳಗಿನ ಪ್ರಶ್ನೆಗಳಿಗೆ 4 ಅಥವಾ 5 ವಾಕ್ಯಗಳಲ್ಲಿ ಉತ್ತರಿಸಿ. ಅಂದರೆ 4 ಅಂಕದ ಪ್ರಶ್ನೆಗಳು. 2 ಪ್ರಶ್ನೆಗಳು ಅದಾವ. ಈ 2 ಪ್ರಶ್ನೆಗಳು ವಿದ್ಯಾರ್ಥಿಗಳೇ ನೋಡಿ, 5ನೇ ಅಧ್ಯಾಯ 5ರ ಉದ್ದದ ಅಳತೆ ಮತ್ತು ಚಲನೆಯ ಮಾದರಿ ಉತ್ತರಗಳು. ಈ ಉತ್ತರಗಳನ್ನು ನೀವು ಸರಿಯಾಗಿ ನೋಟ್ ಮಾಡಿಕೊಂಡು ಬರೆದುಕೋರಿ. ಬರ್ಕೊಂಡು ಅವನನ್ನು ಎಕ್ಸಾಮ್ಗೆ ಪ್ರಿಪೇರ್ ಆಗಿರಿ, ರೆಡಿ ಆಗಿರಿ. ಇನ್ನೇನು ಕೆಲವು ದಿನಗಳಲ್ಲಿ, ಇನ್ನೊಂದು 10-15 ದಿನಗಳಲ್ಲಿ ಏನಾಗುತ್ತೆ, SA2 ಎಕ್ಸಾಮ್ ಬರುತ್ತೆ. ಅದಕ್ಕೆ ನೀವು ರೆಡಿ ಆಗಬೇಕಾಗುತ್ತೆ. ಯಾಕಂದರೆ ಹೊಸ ಸಿಲೆಬಸ್ಸು ಇರೋದ್ರಿಂದ. ಹಾಗೆ ಅದರ ಹಿಂದೆ ಪ್ರಶ್ನೆಗಳನ್ನ ಕೊಟ್ಟಿಲ್ಲ. ಅಭ್ಯಾಸದಲ್ಲಿ ಜಾಸ್ತಿ ಪ್ರಶ್ನೆಗಳನ್ನು ಸೈನ್ಸ್ದಲ್ಲಿ ಕೊಟ್ಟಿಲ್ಲ. ಆದರೆ ಪರೀಕ್ಷೆಗೆ ಈ ಮಾದರಿಯಲ್ಲಿ ಪ್ರಶ್ನೆಗಳು ಬರುತ್ತವೆ. ಆದ್ದರಿಂದ ನೀವು ಇವುಗಳನ್ನೇ ಬರೆದುಕೊಂಡು ಒಂದು ನೋಟ್ ಮಾಡಿಕೊಡ್ರಿ. ಅಂದರೆ
ಈಗ ಪಾಠ ಮುಗಿದ ನಂತರ ಪ್ರಶ್ನೆ ಉತ್ತರ ಬರಿತೀರಲ್ಲ, ಅದೇ ರೀತಿ ಇದೇ ಪ್ರಶ್ನೆ ಉತ್ತರಗಳನ್ನು ನೀವು ಬರೆದುಕೊಂಡು ಬಿಡ್ರಿ. ಅವುಗಳು ನೀವು ಕಂಠಪಾಠ ಅಥವಾ ನೀವು ಓದಿಕೊಂಡು ಎಕ್ಸಾಮ್ಗೆ ತಯಾರಾಗಿದ್ದಾದರೆ ನಿಮ್ಮ ಎಕ್ಸಾಮ್ಗಳು 100% ಏನಾಗುತ್ತೆ, ಸಕ್ಸಸ್ ಆಗುತ್ತೆ ವಿದ್ಯಾರ್ಥಿಗಳೇ. ಇದು ನೋಡಿರಿ 52ನೇ ಪ್ರಶ್ನೆ, ಸ್ವಲ್ಪ ಉತ್ತರ ದೊಡ್ಡದಿದೆ. ಆ ಉತ್ತರವನ್ನು ಸರಿಯಾಗಿ ಪಾಸ್ ಮಾಡಿ ಸ್ಕ್ರೋಲ್ ಮಾಡಿ ನೀವು ಸ್ಟಾಪ್ ಮಾಡಿ ಏನು ಮಾಡ್ಕೊರಿ, ಬರ್ಕೊಳ್ಳಿ. ಬನ್ನಿ, ಕೊನೆಯ ಅಧ್ಯಾಯ, 1ನೇ ಸೆಮಿಸ್ಟರ್ ಕೊನೆಯ ಅಧ್ಯಾಯ 6, ನಮ್ಮ ಸುತ್ತಲಿನ ಸಾಮಗ್ರಿಗಳು. ಈ ಪಾಠಕ್ಕೆ ಸಂಬಂಧಪಟ್ಟಂಥ ಬಹು ಆಯ್ಕೆಯ ಪ್ರಶ್ನೆಗಳು. ಹಾಗೆ ಅದರ ಆಯ್ಕೆಗಳು ನೋಡಿರಿ, ಇಲ್ಲಿ ಪ್ರಶ್ನೆಗಳು ಕಡಿಮೆ ಇದಾವೆ, 3 ಮಾತ್ರ ಬಹು ಆಯ್ಕೆ ಪ್ರಶ್ನೆಗಳಿದಾವೆ. ಹಾಗೆ ಬಿಟ್ಟ ಸ್ಥಳಗಳು ಕೂಡ ಅವು ಜಾಸ್ತಿ ಇಲ್ಲ ವಿದ್ಯಾರ್ಥಿಗಳೇ. ಅವು ಕೂಡ ಅಭ್ಯಾಸದಲ್ಲಿ ಕೊಟ್ಟಿರುವಂತೆ 3 ಮಾತ್ರ ಬಿಟ್ಟ ಸ್ಥಳಗಳಿವೆ. ಸರಿ ತಪ್ಪು ಹಾಗೆ ಗುಂಪಿಗೆ ಸೇರಿದ ಪದವನ್ನು ಗುರುತಿಸಿ ಬರೆ. ಹಾಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ, ಅಂದರೆ 1 ಅಂಕದ ಪ್ರಶ್ನೆಗಳು, 1 ವಾಕ್ಯದಲ್ಲಿ ಉತ್ತರಿಸುವಂಥ ಪ್ರಶ್ನೆಗಳು. ಹಾಗೆ 2 ಅಂಕದ ಪ್ರಶ್ನೆಗಳು ಕೆಲವೊಂದಿದ್ದಾವೆ. ಅಂದರೆ ಈ 6ನೇ ಅಧ್ಯಾಯದಲ್ಲಿ ಕಡಿಮೆ ಇದೆ, ಅಂದರೆ ಅಧ್ಯಾಯನೂ ಸ್ವಲ್ಪ ಅಷ್ಟೊಂದು ವೈಡ್ ಇಲ್ಲ, ದೊಡ್ಡದಿಲ್ಲ, ಚಿಕ್ಕದಿದೆ. ಅದಕ್ಕಾಗಿ ಅದರಲ್ಲಿ ಬರುವಂಥ 3 ಅಂಕದ ಪ್ರಶ್ನೆಗಳನ್ನು ಕೂಡ ಇಲ್ಲಿ ಏನು ಮಾಡ್ಯಾರ, ನೀಡ್ಯಾರ. ಅದರ ಕೀ ಉತ್ತರವನ್ನು ನೋಡೋಣ ವಿದ್ಯಾರ್ಥಿಗಳೇ. ಈಗ ಬನ್ನಿ, ಅದರ ಕೀ ಉತ್ತರವನ್ನು ನೋಡ್ತಾ ಸಾಕೆ. ಅವಕ್ಕೆ ತಕ್ಕಂಗೆ ನೀವು ನಂಬರ್ ಪ್ರಕಾರ ಅವಕ್ಕೆ ಆನ್ಸರ್ಗಳನ್ನ ಇಲ್ಲಿ ಬರ್ಕೋತ ಹೋಗಬೇಕು. ಇಲ್ಲಿ ಯಾಕಂದರೆ ಬಿಟ್ಟ ಸ್ಥಳ ಹೊಂದಿಸಿ ಬರೀರಿ ಅಂತೇಳಿ ಕೊಟ್ಟಿರಂಗಿಲ್ಲ. ಅದರ ಸೀರಿಯಲ್ ನಂಬರ್ ಪ್ರಕಾರ ಇಲ್ಲಿ ಏನು ಮಾಡಿರ್ತಾರಪ್ಪ ಅಂದ್ರೆ ಆನ್ಸರ್ಗಳನ್ನ ಕೊಟ್ಟಿರ್ತಾರೆ. ಅವುಗಳನ್ನ ನೀವು ಸರಿಯಾಗಿ ಫೈಂಡ್ ಔಟ್ ಮಾಡಿ ಬರೆದುಕೊಳ್ಳಿ ವಿದ್ಯಾರ್ಥಿಗಳೇ. ಹಾಗೆ ಇನ್ನೂ ನಿಮಗೆ ಗಣಿತ ಅಥವಾ ಬೇರೆ ವಿಷಯಗಳ ಇಂಥ LBA ಕ್ವಶನ್ ಆನ್ಸರ್ಗಳು ಅವಶ್ಯಕತೆ ಇದ್ದರೆ ಕಾಮೆಂಟ್ ಬಾಕ್ಸ್ದಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.